ಮುದ್ದು ವಿದ್ಯಾರ್ಥಿಗಳೇ, ಈಗಾಗಲೇ ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ ಅನ್ನುವಂತಹ ಅಧ್ಯಾಯದಲ್ಲಿ ನಾವು ಸಂಶ್ಲೇಷಿತ ಎಳೆಗಳು ಯಾವುದದಾವ, ಆ ಸಂಶ್ಲೇಷಿತ ಎಳೆಗಳನ್ನು ಯಾವ ಒಂದು ಕ್ರಿಯೆಯ ಮೂಲಕ ತಯಾರಿಸ್ತಾರ ಅಂತಂದ್ರೆ ಪಾಲಿಮರ್ ಅಂದ್ರೇನು, ಪಾಲಿಮರ್ದಿಂದ ಸಂಶ್ಲೇಷಿತ ಎಳೆಗಳು ಉತ್ಪತ್ತಿಯಾಗುವಂಥದ್ದು. ಇನ್ನು ಮುಖ್ಯವಾಗಿ ರೇಯಾನ್, ನೈಲಾನ್, ಪಾಲಿಸ್ಟರ್ ಮತ್ತು ಕ್ರೇಯಾನ್ ಅನ್ನುವಂತಹ 4 ಸಂಶ್ಲೇಷಿತ ಎಳೆಗಳ ಲಕ್ಷಣಗಳ ಬಗ್ಗೆ ಹಿಂದಿನ ಒಂದು ಅಧ್ಯಾಯದಲ್ಲಿ ತಿಳ್ಕೊಂಡಿದ್ದೀವಿ. ಇವತ್ತಿನ ಈ ಭಾಗದಲ್ಲಿ ನಮ್ಮ ಅಧ್ಯಾಯದ 2ನೇ ಒಂದು ಭಾಗ ಅಂತ ಪರಿಗಣನೆ ಮಾಡಿದಾಗ ಅಲ್ಲಿ ಬರುವಂಥದ್ದು ಪ್ಲಾಸ್ಟಿಕ್ಗಳು. ಈ ಪ್ಲಾಸ್ಟಿಕ್ ಅನ್ನುವಂಥದ್ದು ಈ 19ನೇ ಶತಮಾನದ ಅದ್ಭುತ ವಸ್ತು. ವಿಜ್ಞಾನಿಗಳು ಸಂಶ್ಲೇಷಿಸಿದ ಎಲ್ಲ ವಸ್ತುಗಳಲ್ಲಿ ವಿಚಿತ್ರ, ವಿನೂತನ, ನಂತರ ಎಲ್ಲ ಪ್ರದೇಶದಲ್ಲಿ, ಎಲ್ಲ ವ್ಯಕ್ತಿಗಳಲ್ಲಿ, ಎಲ್ಲ ದೇಶಗಳಲ್ಲಿ ತನ್ನ ಒಂದು ಮಹತ್ವವನ್ನು, ತನ್ನ ಇರುವಿಕೆಯನ್ನು ತೋರಿಸಿದಂತಹ ವಸ್ತು ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಒಂದು ಪಾಲಿಮರ್. ಈ ಪ್ಲಾಸ್ಟಿಕ್ಕನ್ನು ಎಲ್ಲ ವಸ್ತುಗಳ ಪರ್ಯಾಯ ವಸ್ತುವಾಗಿ ಬಳಸಬಹುದು. ನಿಮ್ಮ ಅನುಭವಕ್ಕೆ ಬಂದಿರಬಹುದು ಅಂತ ಅಂದ್ಕೊಳ್ತೀನಿ. ಮನೆಯಲ್ಲಿ ಹಿತ್ತಾಳೆ ಕೊಡ ಇರುತ್ತೆ, ಆದ್ರೆ ಆ ಹಿತ್ತಾಳೆ ಕೊಡವನ್ನು ಅಟ್ಟದ ಮೇಲೆ ಇಟ್ಟು ಅದರ ಜಾಗದಲ್ಲಿ ಪ್ಲಾಸ್ಟಿಕ್ ಕೊಡವನ್ನು ಬಳಸ್ತಾ ಇದ್ದೀವಿ. ಅದೇ ರೀತಿ ಮನೆಯಲ್ಲಿ, ಅಡುಗೆ ಮನೆಯಲ್ಲಿ ವಸ್ತುಗಳನ್ನು ಸಂಗ್ರಹಣೆ ಮಾಡಿಡ್ಲಿಕ್ಕೆ ಜೀರಿಗೆ ಸಾಸಿವೆ ಡಬ್ಬಿ ಹಿಡಿದು ಜೋಳ ಕಾಳುಗಳನ್ನು ಇಡ್ಲಿಕ್ಕೂ ಕೂಡ, ಬೇಳೆ ಕಾಳುಗಳನ್ನು ಸಂಗ್ರಹಿಸಲಿಕ್ಕೂ ಕೂಡ ನಾವು ಪ್ಲಾಸ್ಟಿಕ್ ಡಬ್ಬಗಳ ಮೊರೆ ಹೋಗ್ತಾ ಇದ್ದೀವಿ. ಇನ್ನು ನಮ್ಮ ಒಂದು ತೋಟದಲ್ಲಿ ನೋಡಬೇಕಾದಾಗ ನೀರನ್ನು ಹಾಯಿಸ್ಲಿಕ್ಕೆ ಒಂದು ಪೈಪ್ಲೈನ್ ಮಾಡಿದಂಥ PVC ಪೈಪ್ಗಳನ್ನು ಹಿಡಿದು, ಔಷಧಿಗಳ ಡಬ್ಬಗಳು, ನಮ್ಮ ಒಂದು ಸ್ಪ್ರಿಂಕ್ಲರ್ ಪೈಪ್, ಪ್ರತಿಯೊಂದರಲ್ಲೂ ನಾವು ಪ್ಲಾಸ್ಟಿಕ್ ಇರುವಿಕೆಯನ್ನು ಗುರುತಿಸ್ತೀವಿ. ಇಂತಹ ಒಂದು ಅದ್ಭುತವಾದಂತಹ ವಸ್ತುವಿನ ಬಗ್ಗೆ ಇವತ್ತಿನ ದಿವಸ ನಾವು ತಿಳ್ಕೊಳ್ಳೋಣ. ಪ್ಲಾಸ್ಟಿಕ್ ಒಂದು ಪಾಲಿಮರ್. ಪಾಲಿಮರ್ ಅಂದಮೇಲೆ ನಮ್ಗೆ ಗೊತ್ತಿರಬೇಕು ಅದರಲ್ಲಿ ಏನಿರ್ತದ, ಮೊನೋಮರ್ಗಳಿರ್ತಾವ. ಈ ಒಂದು ಪ್ಲಾಸ್ಟಿಕ್ನ ಮೊನೋಮರ್ಗಳು 2 ವಿಧದಲ್ಲಿ ಜೋಡಣೆಯಾಗಿರ್ತದ. ಪ್ಲಾಸ್ಟಿಕ್ನಲ್ಲಿರುವಂತಹ ಮೊನೋಮರ್ಗಳು ಎಳೆಯ ಆಕಾರದಲ್ಲಿ ಒಂದರ ಪಕ್ಕದಲ್ಲಿ ಒಂದು ಬಂದು ಜೋಡಣೆಯಾಗಿತ್ತು ಅಂದ್ರೆ ಅದನ್ನು ರೇಖೀಯ ಜೋಡಣೆ ಅಂತ ಕರಿತೀವಿ. ಇನ್ನು ಪ್ಲಾಸ್ಟಿಕ್ಗಳಲ್ಲಿ ಇರುವಂತಹ ಮೊನೋಮರ್ಗಳು ರೇಖೀಯ ಜೋಡಣೆಯ ಜೊತೆಗೆ ಅಡ್ಡ ಜೋಡಣೆಯಾಗಿರ್ತದ. ಅಂದ್ರೆ ಒಂದು ಮೊನೋಮರ್ ಇನ್ನೊಂದು ಮೊನೋಮರ್ದ ಜೊತೆಗೆ ಲಂಬ ಜೋಡಣೆ ಆಗ್ತಾ ಹೋಗುವಂಥದ್ದು, ಇಂಟರ್ಲಿಂಕ್ಡ್ ಆಗೋದು, ಒಂದಕ್ಕೊಂದು ಆಂತರಿಕವಾದಂತಹ ಒಂದು ಬಂಧಗಳನ್ನು ಏರ್ಪಡಿಸ್ತಾ ಜಟಿಲವಾದಂತಹ ರಚನೆಯನ್ನು ಉಂಟು ಮಾಡಿದ್ರೆ ಅದು ಅಡ್ಡ ಜೋಡಣೆ ಅನ್ಸ್ಕೋತದ. ಇನ್ನು ಪ್ಲಾಸ್ಟಿಕ್ ಬಳಕೆ ಇಷ್ಟೊಂದು ಹೆಚ್ಚಾಗ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅದರಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ನಾವು ತಿಳ್ಕೊಬೇಕಾಗ್ತೈತಿ. ಅದು ಏನಪ್ಪಾ ಅಂತಂದಾಗ ಪ್ಲಾಸ್ಟಿಕ್ ವಸ್ತುಗಳನ್ನು ನಮ್ಮ ಮನಸ್ಸಿಗೆ ಬಂದಂತಹ ಬಣ್ಣಗಳಲ್ಲಿ ತಯಾರಿಸ್ಬೋದು. ಆಕರ್ಷಕ ಬಣ್ಣಗಳನ್ನು ಪ್ಲಾಸ್ಟಿಕ್ಗಳಿಗೆ ಕೊಡ್ಬೋದು. ಆಕರ್ಷಕವಾದಂತಹ ಆಕಾರಗಳಲ್ಲಿ ಪ್ಲಾಸ್ಟಿಕ್ ವಸ್ತುಗಳನ್ನು ನಾವು ತಯಾರು ಮಾಡ್ಬೋದು. ನೀವು ನೋಡಿರಬಹುದು, ಡಬ್ಬಗಳಿರ್ಬೋದು, ವಾಟರ್ ಬಾಟ್ಲ್ಗಳಿರ್ಬೋದು, ನೀರು ಕುಡಿಲಿಕ್ಕೆ ಬಳಸುವಂತಹ ವಾಟರ್ ಬಾಟ್ಲ್ಗಳ ಆಕಾರ ವಿಚಿತ್ರವಾಗಿರುವಂತಹ ವಾಟರ್ ಬಾಟ್ಲ್ಗಳು, ವಿಚಿತ್ರವಾದಂತಹ ಬಣ್ಣಗಳು. ಅದೇ ರೀತಿ ಬೇರೆ ಬೇರೆ ವಸ್ತುಗಳನ್ನು ನೋಡಿದಾಗಲೂ ಕೂಡ ಅದರ ಒಂದು ಆಕಾರ ಬಣ್ಣದಲ್ಲಿ ಭಿನ್ನತೆಯನ್ನು ನೋಡ್ತೀವಿ. ಇನ್ನು ಪ್ಲಾಸ್ಟಿಕ್ ವಸ್ತುಗಳನ್ನು ಮರುಚಕ್ರೀಕರಣ ಮಾಡಬಹುದು. ಅಂತಂದ್ರೆ ಅದರ ಉಪಯೋಗ ಮುಗಿದ ತಕ್ಷಣ ಅದನ್ನು ನಾವು ಮತ್ತೆ ಕಾರ್ಖಾನೆಗಳಿಗೆ ಕಳುಹಿಸಿ ಕರಗಿಸಿ ಬೇರೊಂದು ವಸ್ತುವಾಗಿ ಪರಿವರ್ತನೆ ಮಾಡಬಹುದು. ಇನ್ನು ಮರುಬಳಕೆ ಮಾಡಬಹುದು. ಅಂದ್ರೆ ಒಂದು ಉದ್ದೇಶಕ್ಕಾಗಿ ಬಳಸಿದ ವಸ್ತುವನ್ನು ಬೇರೊಂದು ಉದ್ದೇಶಕ್ಕಾಗಿ ಬಳಸೋದು, ಮರುಬಳಕೆ ಮಾಡೋದು. ಉದಾಹರಣೆಗೆ ನೀರನ್ನು ಕುಡಿಲಿಕ್ಕೆ ಬಳಸಿದಂತಹ ಬಾಟಲನ್ನು ಅದರ ಉದ್ದೇಶ ಮುಗಿದ ತಕ್ಷಣ, ನೀರು ಕುಡಿದ ತಕ್ಷಣ ಅದನ್ನು ಬಿಸಾಡ್ರಿ ಅಂತ ಹೇಳಿರ್ತಾರೆ. ಆ ಬೀಸಾಡೋದ ನಂತರ ಅಥವಾ ಆ ಬೀಸಾಡೋದನ್ನು ಬಿಟ್ಟು ಅದೇ ಬಾಟಲ್ನಲ್ಲಿ ನಾನು ಸ್ವಲ್ಪ ಮಣ್ಣು ಹಾಕಿ ಅದನ್ನು ಬಾಟಲ್ ಗಾರ್ಡನಿಂಗ್ ಆಗಿ ಬಾಟಲ್ದಲ್ಲಿನೇ ಗಿಡವನ್ನು ಹಚ್ಚಿ ಒಂದು ಗಾರ್ಡನ್ ಥರ ನಮ್ಮ ಮನೆಗೆ ಅಂದವನ್ನು ಹೆಚ್ಚಿಸಬಹುದು. ಅದನ್ನು ನಾವೇನಂತ ಕರಿತೀವಿ, ಮರುಬಳಕೆ ಮಾಡುವಂಥದ್ದು ಅಂತ ಕರಿತೀವಿ. ಇಂತಹ ಮರುಬಳಕೆ ನಮ್ಮ ಮನೆಯಲ್ಲಿ ಅದ ಅಂತ ಅಂದ್ಕೊಳ್ತೀನಿ. ಅದೇ ಬಾಟಲ್ಗಳನ್ನು ನಾವು ಬೇರೆ ಬೇರೆ ವಸ್ತುಗಳನ್ನು ಸಂಗ್ರಹಿಸಿಡ್ಲಿಕ್ಕೂ ಬಳಸ್ತಾ ಇರ್ತೀವಿ. ಉದಾಹರಣೆಗೆ ಬಳಸಿದಂತಹ ಬಾಟಲ್ಗಳಲ್ಲಿ
ವಸ್ತುಗಳನ್ನು ಸಂಗ್ರಹಿಸಿಡ್ತೀವಿ. ಇನ್ನು ಕರಗಿಸಬಹುದು ಥರ್ಮೋಪ್ಲಾಸ್ಟಿಕ್ಗಳಂತ ಬರ್ತದ, ಅವುಗಳನ್ನು ಕರಗಿಸಿ ಬೇರೊಂದು ವಸ್ತುವಾಗಿ ಮಾಡಬಹುದು. ಇನ್ನು ಪ್ಲಾಸ್ಟಿಕ್ಗಳನ್ನು ನಿಮ್ಮ ನೋಟ್ಬುಕ್ ಮೇಲೆ ಹಿಡಿದು ನೋಡ್ರಿ, ಕೈ ಪುಸ್ತಕ ಮೇಲೆ ನೋಡ್ರಿ, ಮಳೆ ನೀರಿನಲ್ಲಿ ಒದ್ದೆ ಆಗಲ್ಲ. ಬುಕ್ ಯಾಕೆ ಒದ್ದೆ ಆಗಲ್ಲ? ಒಳಗಿನ ಪೇಜ್ ಒದ್ದೆ ಆಗುತ್ತಾ, ಮೇಲಿನ ರಟ್ಟು ಒದ್ದೆ ಆಗೋದಿಲ್ಲ. ಕಾರಣ ಏನಂತಂದಾಗ ಅದರ ಮೇಲೆ ಒಂದು ಪ್ಲಾಸ್ಟಿಕ್ ಪೇಪರ್ ಶೀಟ್ ಅಂಟಿಸ್ತದ. ಅಂದರೆ ಏನು ಮಾಡ್ಬೋದು ನಾವು? ಅಷ್ಟು ತೆಳುವಾದಂತಹ ಪ್ಲಾಸ್ಟಿಕ್ ಆಗಿ ಮಾರ್ಪಡಿಸ್ಬೋದು. ಅದೇ ರೀತಿ ಪ್ಲಾಸ್ಟಿಕ್ ತಂತಿಯನ್ನು ತೆಳುವಾದ ತಂತಿಯಾಗಿ ಕೂಡ ಮಾಡ್ಬೋದು. ಇಷ್ಟೆಲ್ಲ ಅನುಕೂಲತೆ ಇದ್ದಂತಹ ಈ ಪ್ಲಾಸ್ಟಿಕ್ಗಳ ಮುಂದಿನ ಭಾಗದಲ್ಲಿ ಪ್ಲಾಸ್ಟಿಕದ ವಿಧಗಳನ್ನು ನೋಡ್ತೀವಿ. ಅದರಲ್ಲಿ ಒಂದೇದು ಥರ್ಮೋಪ್ಲಾಸ್ಟಿಕ್ಗಳು ಅಂತ. ಏನಪ್ಪ ಪ್ಲಾಸ್ಟಿಕಲ್ಲಿ ವಿಧಗಳಂದಾಗ ನಿಮ್ಗೆ ವಿಚಿತ್ರ ಅನಿಸ್ಬೋದಲ್ಲ? ಪ್ಲಾಸ್ಟಿಕ್ ನೋಡ್ಲಿಕ್ಕೆ ಎಲ್ಲಾನು ಒಂದೇ ಥರ ಅದಾವ, ಅದರೊಳಗೆ ಏನು ಮತ್ತೆ ವರ್ಗೀಕರಣ ಮಾಡುವಂಥದ್ದು? ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಹಿಡ್ಕೊಂಡು PVC ಪೈಪ್ವರೆಗೂ, ಜೊತೆಗೆ ನಮ್ಮ ಮನೆಯಲ್ಲಿರುವಂತಹ ಕುಕ್ಕರ್ ಹ್ಯಾಂಡಲ್, ಟೀ ಮಾಡುವಂತಹ ಒಂದು ಕಿಟ್ಟಿಲ ಹ್ಯಾಂಡಲ್ಗಳು, ಇನ್ನು ಎಲೆಕ್ಟ್ರಿಕ್ ಬಟನ್ಸ್ಗಳು, ಎಲೆಕ್ಟ್ರಿಕ್ ಫ್ಯೂಸ್ಗಳು, ಇವುಗಳನ್ನು ನೋಡ್ತಾ ಹೋದಂಗ ಪ್ಲಾಸ್ಟಿಕ್ದಲ್ಲಿ ವಿಧಗಳನ್ನು ನಾವು ಗುರುತಿಸ್ತೀವಿ. ಅದರಲ್ಲಿ ಮೊದಲನೇ ವಿಧ ಯಾವುದು ಅಂತಂದಾಗ ಥರ್ಮೋಪ್ಲಾಸ್ಟಿಕ್. ನೀವು ನೋಡಿದಂಗ ಒಂದು ಪಾಲಿಥೀನ್ ಬ್ಯಾಗ್, ನೀವೇನು ವಸ್ತುಗಳನ್ನು ಹಾಕೊಂಡು ಬರ್ತೀರಲ್ಲ ಕಿರಾಣಿಯಿಂದ, ಅಂಥ ಒಂದು ಬ್ಯಾಗನ್ನು ನೋಡ್ರಿ. ಅದು ಆದ ತಕ್ಷಣ ನೀವು ಅದನ್ನು ಒಲೆಯಲ್ಲಿಟ್ಟು ಸುಡ್ತಾ ಇರ್ತಿರಲ್ಲ ಕೆಲವೊಂದು ಸತಿ, ಅದನ್ನು ನೋಡಿದಾಗ ಏನಾಗುತ್ತಾ? ಕರಗಿ ಮೆದುವಾಗ್ತೈತಿ ಅಥವಾ ರಸದ ರೂಪದಲ್ಲಿ ಬೀಳ್ತೈತಿ. ಈ ರೀತಿ ಬಿಸಿ ಮಾಡಿದಾಗ ಕರಗುವಂತಹ ಒಂದು ಪ್ಲಾಸ್ಟಿಕ್ಗಳನ್ನು ಏನಂತ ಕರಿತೀವಿ? ಥರ್ಮೋಪ್ಲಾಸ್ಟಿಕ್ಗಳಂತ ಕರಿತೀವಿ. ಅಂದರೆ ಏನು ಮಾಡಬೇಕಿಲ್ಲ? ಬಿಸಿ ಆದಾಗ ಅವು ಮೆದುವಾಗುವಂತಹ ಪ್ಲಾಸ್ಟಿಕ್ಗಳು, ಅವುಗಳಿಗೆ ಏನಂತ ಕರಿತೀವಿ? ಥರ್ಮೋಪ್ಲಾಸ್ಟಿಕ್ಗಳು ಅಂತ ಕರಿತೀವಿ. ನೀವು ಈಗಾಗಲೇ ಗೊತ್ತಿರುವಂಗ ಪಾಲಿಥೀನ್ ಬ್ಯಾಗ್ಸ್ಗಳೇನಾಗವ? ಥರ್ಮೋಪ್ಲಾಸ್ಟಿಕ್ಗಳದಾವ. ಅವು ಇನ್ನೊಂದು ವಿಧ, ಒಂದು ಉದಾಹರಣೆ ಕೊಟ್ಟಾಗ ನಾವು ನೀರು ಕುಡಿಯುವಂಥ ಬಾಟಲನ್ನೇ ನೆನಪು ಮಾಡಿಕೊಡ್ರಿ. ಆ ಬಾಟಲನ್ನು ನೆನಪು ಮಾಡಿಕೊಂಡು ಅದರಲ್ಲಿ ಸುಡು ಸುಡು ನೀರು ಹಾಕ್ರಿ. ಸುಡು ಸುಡು ನೀರು ಹಾಕಿದಾಗ ಅದು ಸಂಪೂರ್ಣವಾಗಿ ಏನಾಗ್ತೈತಿ? ತನ್ನ ಆಕಾರವನ್ನು ಬದಲಾಯಿಸ್ಕೋತೈತಿ ಅಥವಾ ಮೆತ್ತಗಾಗ್ತೈತಿ. ಅಂದರೆ ಇದು ಕೂಡ ಏನಿಲ್ಲ? ಥರ್ಮೋಪ್ಲಾಸ್ಟಿಕ್ ಅಂತ ಅರ್ಥ ಆಯಿತು. ಇನ್ನು ಈ ಥರ್ಮೋಪ್ಲಾಸ್ಟಿಕ್ದ ಉದಾಹರಣೆಗಳು ಯಾವ್ಯಾವು ಅಂತಂದಾಗ ಪಾಲಿಥೀನ್, ಈಗಾಗಲೇ ಹೇಳಿದ ಪ್ಲಾಸ್ಟಿಕ್ ಬ್ಯಾಗ್ಗಳು, PVC ಪೈಪ್ಗಳು, ಆಟಿಕೆ ತಯಾರಿಕೆಯಲ್ಲಿ ಬಳಸ್ತೀವಿ. ಪಾಲಿಥೀನ್ ಬ್ಯಾಗ್ಗಳ ತಯಾರಿಕೆಯಲ್ಲಿ ಬಳಸಿದ್ದಾಯಿತು, PVC ಪೈಪ್ಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಆಟಿಕೆಯ ತಯಾರಿಕೆಯಲ್ಲಿ ನಮ್ಮ ಮನೆಯಲ್ಲಿರುವಂಥ ಮಕ್ಕಳ ಆಟಿಕೆಗಳನ್ನು ನೋಡ್ರಿ, ಪ್ಲಾಸ್ಟಿಕ್ಕಿಂದ ಮಾಡಿರುವಂಥದ್ದು. ಇನ್ನು ನಾವು ತಲೆ ಬಾಚ್ಕೊಳ್ಳಿಕ್ಕೆ ಬಳಸುವಂತಹ ಬಾಚಣಿಕೆ, ಸಂಗ್ರಾಹಕ ಡಬ್ಬಿಗಳು, ಈಗಾಗಲೇ ಹೇಳಿದಂತೆ ಕಾಳು ಕಡಿಗಳನ್ನು ಹಾಕಿಡುವಂತಹ ಡಬ್ಬಿಗಳು, ನಂತರ ಪಾಲಿಥೀನ್ ಬ್ಯಾಗ್ಗಳ ಅಥವಾ ಪಾಲಿಥೀನ್ ಪ್ಯಾಕ್ ಮಾಡುವಂತಹ ವಸ್ತುಗಳು, ಆಹಾರವನ್ನು ಪೊಟ್ಟಣ ಕಟ್ಟುವಂತಲ್ಲಿರ್ಬೋದು, ಅಂಥ ವಸ್ತುಗಳೆಲ್ಲ ಏನಾಗ್ಯಾವ? ಪಾಲಿಥೀನ್ ಥರ್ಮೋಪ್ಲಾಸ್ಟಿಕ್ಗಳಾಗ್ಯಾವ. ಈಗ ಇವನ್ನೆಲ್ಲ ಏನು ನೋಡಿದ್ವಿ? ಥರ್ಮೋಪ್ಲಾಸ್ಟಿಕದ ಉಪಯೋಗಗಳನ್ನು ನೋಡಿದ್ವಿ. ಇನ್ನೂ ಒಂದು ಉದಾಹರಣೆ, ಇನ್ನೊಂದು ವಿಧ, ಪ್ಲಾಸ್ಟಿಕದ ಇನ್ನೊಂದು ವಿಧ ಅಂತಂದಾಗ ಅದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಈ ಪ್ಲಾಸ್ಟಿಕ್ ಕಾಯಿಸಿದಾಗ ಬಿರುಸಾಗ್ತದೆ, ಕರಗೋದಿಲ್ಲ ಅಥವಾ ಮೆದು ಆಗೋದಿಲ್ಲ. ಕಾಯಿಸಿ ಇನ್ನೊಂದು ರೂಪಕ್ಕೆ ಎರಕ ಹೊಯ್ಯಲು ಬಾರದಿರುವಂತಹ ಪ್ಲಾಸ್ಟಿಕ್ಗಳನ್ನು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಅಂತ ಕರಿತೀವಿ. ಉದಾಹರಣೆಗೆ ನಿಮ್ಮ ಒಂದು ಮನೆಯಲ್ಲಿ ಅಡುಗೆ ಮಾಡುವಂತಹ ಕುಕ್ಕರ ಹ್ಯಾಂಡಲರ ತಗೊಳ್ರಿ, ಅಥವಾ ಇತ್ತೀಚೆಗೆ ನೀವು ನಾನ್ ಸ್ಟಿಕ್ ಇದ್ದಿರ್ತಾವಲ್ಲ ತವಾ, ದೋಸೆ ತವದ ಹ್ಯಾಂಡಲ್ಗಳು, ಹಿಡಿಕಿ, ಆ ಹಿಡಿಕೆಯನ್ನು ತೆಗೆದುಕೊಂಡು ಸ್ವಲ್ಪ ಬಿಸಿ ಮಾಡಿ ನೋಡ್ರಿ, ಅದು ಅಲ್ಲೇನಾಗ್ತೈತಿ? ಕರಗಾಗ್ತೈತಿ ಹೊರತು ಕರಗೋದಿಲ್ಲ, ಮೆತ್ತಗಾಗೋದಿಲ್ಲ, ಸುಟ್ಕೋತಾ ಹೋಗ್ತೈತಿ. ಇಂತಹ ಒಂದು ಪ್ಲಾಸ್ಟಿಕ್ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಅದಕ್ಕೆ ಪ್ರಮುಖವಾದಂತಹ ಉದಾಹರಣೆಗಳು ನಮಗೆ ಕೊಟ್ಟಿರುವಂಥದ್ದು ಬೆಕಲೈಟ್ ಮತ್ತು ಮೆಲನಿನ್. ಇದರ ಜೊತೆಗೆ ಟೆಫ್ಲಾನ್ ಪ್ಲಾಸ್ಟಿಕ್ ಐತಿ. ಈ ಟೆಫ್ಲಾನ್ ಪ್ಲಾಸ್ಟಿಕ್ ನಾವು ಏನೀಗ ನಾನ್ ಸ್ಟಿಕ್ ತವಾ ಅಂತ ಹೇಳಿದ್ವಿ, ಆ ನಾನ್ ಸ್ಟಿಕ್ ಅಂತಂದ್ರೆ ತವೆಗೆ ಆಹಾರ ಪದಾರ್ಥ ಅಂಟಗೊಳ್ಳಾರ್ದಂಗೆ ಮಾಡುವಂತಹ ಪ್ಲಾಸ್ಟಿಕ್ ಯಾವುದೈತದು? ಆ ಒಂದು ಪ್ಲಾಸ್ಟಿಕ್ ಇಲ್ಲಿ ಬರ್ತೈತಿ. ಇನ್ನು ಬೆಕಲೈಟ್ ಅಂತಂದಾಗ ಇದನ್ನು ಉಷ್ಣ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕ ಆಗ್ಯದ ಬೆಕಲೈಟದ ಲಕ್ಷಣ. ವಿದ್ಯುತ್ ಸ್ವಿಚ್ ಮತ್ತು ವಿವಿಧ ಪಾತ್ರೆಗಳ ಹಿಡಿಕೆಗಳು, ಇಷ್ಟೊತ್ತಕ ನಾನು ಅದನ್ನೇ ಮಾತಾಡ್ತಾ ಇದ್ದೆ. ಕುಕ್ಕರದ ಹಿಡಿಕೆ ಇರ್ಬೋದು, ನಾನ್ ಸ್ಟಿಕ್ ತವಾದು ಹಿಡಿಕೆ ಇರ್ಬೋದು. ಹಿಡಿಕೆ ಬೆಕಲೈಟದ್ದಾಗ್ಯದ, ಆ ತವದ ಮೇಲೆ ಹಚ್ಚಿದಂಥ ಲೇಪನ ಅಲ್ಲ. ಇನ್ನು ಮೆಲನಿನ್ ಅನ್ನುವಂಥದ್ದು ಎರಡನೇ ಒಂದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಹೇಳ್ತಾ ಇದ್ದೀವಿ. ಇದು ಪರಿವರ್ತನೀಯ ವಸ್ತು ಅಂತ ಹೇಳ್ತೀವಿ. ನಂತರ ಇದರ ಒಂದು
ಇತರ ಪ್ಲಾಸ್ಟಿಕ್ ವಸ್ತುಗಳಿಗಿಂತ ಹೆಚ್ಚಿನ ಉಷ್ಣ ತಡೆದುಕೊಳ್ಳುವಂತಹ ಸಾಮರ್ಥ್ಯ ಇದಕ್ಕದ. ಎಷ್ಟು ಕಾಯಿಸಿದ್ರೂ ತನ್ನ ಒಂದು ಬಿಸಿಯ ಮಾಡಿದ್ರೂ ಕೂಡ ಅದೇನಾಗೋದಿಲ್ಲ, ಮೆದುವಾಗೋದಿಲ್ಲ. ಆ ಉಷ್ಣತೆಯನ್ನು ಹಿಡಿದಿಟ್ಕೊಳ್ಳುವಂತಹ ಸಾಮರ್ಥ್ಯ ಇದಕ್ಕದ. ಹಾಗಾಗಿ ಇದನ್ನು ಏನು ಮಾಡ್ತಾರ, ಬೆಂಕಿ ನಿರೋಧಕ ಬಟ್ಟೆಗಳ ತಯಾರಿಕೆಯಲ್ಲಿ ಬಳಸ್ತಾರ. ಯಾವುದನ್ನು? ಮೆಲನಿನನ್ನು. ಇನ್ನು ಅದೇ ರೀತಿ ಪ್ಲಾಸ್ಟಿಕ್ಕನ್ನು ನೆಲೆಹಾಸು, ಮನೆಯೊಳಗೆ ನಾವೇನು ಹಾಕಿರ್ತೀವಲ್ಲ ಚಾಪೆ ಅನ್ನುವಂಥದ್ದೆಲ್ಲ ನೆಲೆಹಾಸು, ಅಂತಹ ಒಂದು ನೆಲೆಹಾಸು ಆಗಿ ಮೆಲನಿನ್ ಬಳಸ್ತಾರ. ಇನ್ನು ಅಡುಗೆ ಉಪಕರಣಗಳಲ್ಲಿ ಈ ಒಂದು ಮೆಲನಿನನ್ನು ಬಳಸ್ತಾರ. ಅಡುಗೆ ಉಪಕರಣ ಅಂತಂದಾಗ ಪಾತ್ರೆಗಳು, ಊಟ ಮಾಡಲಿಕ್ಕೆ ಬಳಸುವಂತಹ ಪ್ಲಾಸ್ಟಿಕ್ ಪಾತ್ರೆಗಳು, ತಟ್ಟೆಗಳು ಅಂತ ಏನು ಹೇಳ್ತೀವಿ, ಬೌಲ್ಗಳು, ಸ್ಪೂನ್ಗಳು, ಇವೆಲ್ಲ ಏನಾಗಿರ್ತಾವ, ಮೆಲನಿನ್ನಿಂದ ಮಾಡಲ್ಪಟ್ಟಿರ್ತಾವ. ಇನ್ನು ಪ್ಲಾಸ್ಟಿಕ್ ಅದರ ಒಂದು ಉಪಯೋಗಗಳನ್ನು ಈ ರೀತಿ ಪಟ್ಟಿ ಮಾಡ್ತೀವಿ. ಯಾವುದು ಅಂತಂದಾಗ ಒಟ್ಟಾರೆ ಥರ್ಮೋಪ್ಲಾಸ್ಟಿಕ್ ಇರಲಿ, ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಇರಲಿ, ಟೋಟಲಿ ಅದರ ಒಂದು ಉಪಯೋಗಗಳು ಏನಂತಂದಾಗ ಆಹಾರ ವಸ್ತುಗಳ ಸಂಗ್ರಹಣೆ, ವಿದ್ಯುತ್ ಉಪಕರಣಗಳಲ್ಲಿ ಬ್ಯಾಗ್ಗಳ ತಯಾರಿಕೆ, ಆಟಿಕೆಗಳ ತಯಾರಿಕೆ, ಚಪ್ಪಲಿ, ಬೆಲ್ಟ್, ಬಾಚಣಿಕೆ ಮುಂತಾದ ವಸ್ತುಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಕಾರು ಮತ್ತು ವ್ಯೋಮನೌಕೆ, ಆಕಾಶದಲ್ಲಿ ಹಾರಾಡುವ ವ್ಯೋಮನೌಕೆಯ ತಯಾರಿಕೆಯಲ್ಲಿ ಇದನ್ನು ಬಳಸ್ತೀವಿ. ಕಾರಣ ಇಷ್ಟೇ, ಪ್ಲಾಸ್ಟಿಕ್ಗಳು ಹಗುರಾಗಿರ್ತಾವ, ಜೊತೆಗೆ ಉಷ್ಣ ನಿರೋಧಕಗಳಾಗಿರ್ತಾವ. ಇನ್ನು ಪೀಠೋಪಕರಣ, ಅಲಂಕಾರಿಕ ವಸ್ತುಗಳ ತಯಾರಿಕೆಗೆ ನಮಗೆಲ್ರಿಗೂ ಗೊತ್ತಿರುವಂಗೆ ನಮ್ಮ ಮನೆಯಲ್ಲಿರುವಂತಹ ಚೇರ್, ಟೇಬಲ್, ಕುರ್ಚಿ ಮತ್ತು ಟೇಬಲ್ಗಳು, ಅದೇ ರೀತಿ ಅಲಂಕಾರಿಕ ವಸ್ತುಗಳ ಹಾಕಿರುವಂಥದ್ದು, ಅವೆಲ್ಲವೂ ಏನಾಗಿರ್ತಾವ, ಪ್ಲಾಸ್ಟಿಕ್ಕಿಂದ ಮಾಡಲ್ಪಟ್ಟಿರ್ತಾವ. ಇನ್ನು ಪ್ಲಾಸ್ಟಿಕ್ಕದ ವಿಶಿಷ್ಟ ಗುಣಗಳು, ಇಷ್ಟೊಂದು ಜನಪ್ರಿಯವಾಗಲಿಕ್ಕೆ ಕಾರಣವಾದಂತಹ ಪ್ಲಾಸ್ಟಿಕ್ಕದ ಗುಣಗಳು ಯಾವುದು ಅಂತಂದಾಗ ಅದು ಪ್ಲಾಸ್ಟಿಕ್ ಕ್ರಿಯಾಪಟುವಲ್ಲ. ಅಂದ್ರೆ ವಾತಾವರಣದ ರಾಸಾಯನಿಕಗಳ ಜೊತೆಗೆ ವರ್ತಿಸೋದಿಲ್ಲ, ಹಾಗಾಗಿ ಅದನ್ನು ಹೆಚ್ಚು ಬಳಕೆ ಮಾಡ್ತೀವಿ. ನಂತರ ಪ್ಲಾಸ್ಟಿಕ್ ಹಗುರ, ಬಲಯುತ, ಬಾಳಿಕೆ ಬರುವಂಥದ್ದು. ಪ್ಲಾಸ್ಟಿಕ್ ಇತ್ತೀಚಿನ ದಿನಗಳಲ್ಲಿ ಮರಗಳಿಗೆ ಪರ್ಯಾಯವಾಗಿ ಬಳಸ್ಲಿಕ್ಕತ್ತೀವಿ, ಲೋಹದ ವಸ್ತುಗಳಿಗೆ ಪರ್ಯಾಯವಾಗಿ ಬಳಸ್ಲಿಕ್ಕತ್ತೀವಿ, ಗಾಜಿಗೆ ಪರ್ಯಾಯವಾಗಿ ಬಳಸ್ಲಿಕ್ಕತ್ತೀವಿ, ಕಾಗದಕ್ಕೂ ಪರ್ಯಾಯವಾಗಿ ಬಳಸ್ಲಿಕ್ಕತ್ತೀವಿ. ಇದಕ್ಕೆ ಕಾರಣ ಏನು ಅಂತಂದಾಗ ಇದರಲ್ಲಿ ಸವೇತ ಇಲ್ಲ. ಲೋಹದ ಕೊಡಗಳನ್ನು ಸ್ವಲ್ಪ ಕೈ ಹಿಡಿದು ಜಗ್ಗಿದ್ರೆ ಸಾಕು, ನೆಲದ ಜೊತೆಗೆ ಉಜ್ಜಿದಾಗ ಅದರ ತಳ ಏನಾಗ್ತೈತಿ, ಸವದು ಹೋಗ್ತೈತಿ. ಅಂತಹ ಒಂದು ಸವೆಯುವಿಕೆ ಪ್ಲಾಸ್ಟಿಕ್ಕಲ್ಲಿ ಕಂಡುಬರೋದಿಲ್ಲ. ಇನ್ನು ಆ ಒಂದು ಲೋಹದ ಕೊಡಕ್ಕಿಂತ ಪ್ಲಾಸ್ಟಿಕ್ ಹಗುರಾಗ್ಯದ, ಅಷ್ಟೇ ಬಲಯುತ ಆಗ್ಯದ, ಏನಾಗೋದಿಲ್ಲ, ಬೇಗನೆ ಅದು ಹಾಳಾಗೋದಿಲ್ಲ. ಜೊತೆಗೆ ಇದು ಉಷ್ಣದ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕವಾಗ್ಯದ. ಇನ್ನು ಇದೇ ಅಂಶಗಳನ್ನು ನಾವು ಮತ್ತೊಮ್ಮೆ ನೋಡಬೇಕಾದಾಗ ಎಲ್ಲ ವಸ್ತುಗಳಿಗೂ ಪರ್ಯಾಯವಾಗಬಲ್ಲ ವಸ್ತು ಪ್ಲಾಸ್ಟಿಕ್ ಯಾಕಪ್ಪ ಅಂತ ನಂಗೆ ಪ್ರಶ್ನೆ ಕೇಳಿದಾಗ ಅದು ಏನು, ಹಗುರದ, ಕಡಿಮೆ ಬೆಲೆಯಲ್ಲಿ ದೊರಕುತ್ತದ, ಹೆಚ್ಚು ಬಲಿಷ್ಠವಾಗ್ಯದ ಮತ್ತು ಬಳಸಲು ಸುಲಭವಾಗ್ಯದ. ಈ ಪ್ರಮುಖವಾದಂಥ 4 ಅಂಶಗಳ ಹಿನ್ನೆಲೆಯಲ್ಲಿ ಪ್ಲಾಸ್ಟಿಕ್ಗಳು ತಮ್ಮ ಜನಪ್ರಿಯತೆಯನ್ನು ಹೆಚ್ಚಿಸಿಕೊಂಡವ. ಇನ್ನು ಮುಂದಿನ ಒಂದು ಅಂಶದಲ್ಲಿ ಪ್ಲಾಸ್ಟಿಕ್ ಇಷ್ಟೆಲ್ಲವೂ ಅನುಕೂಲತೆಯನ್ನು ಕೊಟ್ಟದಂದಮೇಲೆ ಅದರದಿಂದ ಏನಾದರೂ ಒಂದು ಅಪಾಯಗಳು ಅಥವಾ ಅದರ ದೋಷಗಳು ಅನ್ನುವಂಥದ್ದು ಇಲ್ಲೇನು? ಒಂದು ಅರ್ಥ ಮಾಡ್ಕೊಳ್ರಿ, ಪ್ಲಾಸ್ಟಿಕ್ ತನ್ನ ಬಳಕೆಯಲ್ಲಿ ಎಷ್ಟು ಉನ್ನತ ಹಂತದಲ್ಲದ, ಅದರ ಬಳಕೆಯ ನಾವು ಎಷ್ಟು ಮಾರು ಹೋಗಿದ್ದೀವಿ, ಅದರ ಅಪಾಯದ ಅಡಿಯಲ್ಲಿ ಅಷ್ಟೇ ಕೆಳಕ್ಕೆ ಬೀಳ್ತಾ ಇದ್ದೀವಿ, ಕುಸಿದು ಬೀಳ್ತಾ ಇದ್ದೀವಿ. ಅಷ್ಟೊಂದು ಅಪಾಯ ಪ್ಲಾಸ್ಟಿಕ್ ಬಳಕೆಯಿಂದ ಇತ್ತೀಚಿನ ದಿನಗಳಲ್ಲಿ ಪರಿಸರದ ಮೇಲೆ ಉಂಟಾಗ್ಲಿಕ್ಕತ್ತದ. ಇದಕ್ಕೆ ಕಾರಣ ಏನಪ್ಪ ಅಂತಂದಾಗ ಪ್ಲಾಸ್ಟಿಕ್ ಅನ್ನುವಂಥದ್ದು ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆಯಿಂದ ಕೊಳೆಯುವಿಕೆಯ ಕ್ರಿಯೆಗೆ ಒಳಪಡೋದಿಲ್ಲ. ಇನ್ನೊಂದು ಅರ್ಥದಲ್ಲಿ ಪ್ಲಾಸ್ಟಿಕ್ಗಳು ಜೈವಿಕ ವಿಘಟಕಗಳಲ್ಲ. ಸೂಕ್ಷ್ಮಾಣುಜೀವಿಗಳು ಕೊಳೆಯಿಸಿ ಆ ಒಂದು ವಸ್ತುವಿನ ಘಟಕಗಳನ್ನು ಪರಿಸರಕ್ಕೆ ಮತ್ತೆ ಮರುಪೂರ್ಣ ಮಾಡಬೇಕಾಗಿರುವಂಥದ್ದು ಪರಿಸರದ ನಿಯಮ. ಹೀಗಾದಾಗ ವಸ್ತುಗಳು ಪರಿಸರದಲ್ಲಿ ಚಕ್ರೀಯ ಒಂದು ಚಲನೆಯನ್ನೇ ತೊಡಗ್ತವ. ಇದು ಪ್ರಕೃತಿ ನಿಯಮ, ಹೀಗಾಗಲೇಬೇಕು. ಆದರೆ ಪ್ಲಾಸ್ಟಿಕ್ಗಳು ಇದಕ್ಕೆ ಅಪವಾದ. ಪ್ಲಾಸ್ಟಿಕ್ಗಳು ಬಹಳ ದಿನಗಳವರೆಗೂ, ಬಹಳ ವರ್ಷಗಳವರೆಗೂ ತಮ್ಮ ಯಥಾಸ್ಥಿತಿಯಲ್ಲಿನೇ ಹಾಗೆಯೇ ಪರಿಸರದಲ್ಲಿ ಉಳ್ಕೊಳ್ತವೆ. ಇದರಿಂದ ಏನಾಗ್ತೈತಿ, ಮಣ್ಣಿನಲ್ಲಿ ಬಿದ್ದಂತಹ ಪ್ಲಾಸ್ಟಿಕ್ಗಳಿಂದ ಮಣ್ಣು ಮಾಲಿನ್ಯ ಆಗ್ತೈತಿ. ಎಲ್ಲಿ ಪ್ಲಾಸ್ಟಿಕ್ ಪೇಪರ್ಗಳು ಬಿದ್ದಿರ್ತಾವ ಅಲ್ಲಿ ನೆಲದ ನೀರಿನ ಹೀರುವಿಕೆಯ ಗುಣ ಕಡಿಮೆ ಆಗ್ತದೆ, ಇದರಿಂದ ಅಂತರ್ಜಲದ ಮಟ್ಟ ಕಡಿಮೆ ಆಗ್ತದೆ. ಇನ್ನು ಆಹಾರ ಪದಾರ್ಥಗಳನ್ನು ಪ್ಲಾಸ್ಟಿಕ್ ಪಾಕೆಟ್ಗಳಲ್ಲಿ ತಂದು ನಾವು ಆಹಾರವನ್ನು ತಿಂದು ಹಾಗೆ ಅದನ್ನು ಹೊರಗಡೆ ಎಸೆದಾಗ ಆ ಪ್ಲಾಸ್ಟಿಕ್ಗಳ ಆಹಾರವನ್ನು ಹಂಬಲಿಸಿ ಯಾವ ಒಂದು ಪ್ರಾಣಿಗಳು ತಿಂತಾವ, ಆ ಪ್ರಾಣಿಗಳ ದೇಹವನ್ನು ಸೇರಿದ ಪ್ಲಾಸ್ಟಿಕ್ ಅವುಗಳ ಹೊಟ್ಟೆಯಲ್ಲಿ ಗಂಟುಗಳಾಗ್ತಾವ. ಈ ರೀತಿ
ಒಂದಲ್ಲ ಹಲವು ರೂಪದಲ್ಲಿ ಪ್ಲಾಸ್ಟಿಕ್ ತನ್ನ ದುಷ್ಪರಿಣಾಮವನ್ನು ಪರಿಸರದ ಮೇಲೆ ಬೀರ್ತಾ ಇದೆ. ಇದಕ್ಕೆ ಒಂದೇ ಒಂದು ಪರಿಹಾರ ಅಂತಂದಾಗ ಪ್ಲಾಸ್ಟಿಕ್ಗಳ ಬಳಕೆಯಲ್ಲಿ ಸೂಕ್ತವಾದಂತಹ ವಿವೇಚನಾಯುತವಾದಂತಹ ಬಳಕೆ ಇವತ್ತಿನ ಅನಿವಾರ್ಯತೆಯಾಗ್ಯದ. ಇನ್ನು ಪ್ಲಾಸ್ಟಿಕ್ಗಳಿಗೆ ನಾವು ಯಾವ ರೀತಿ ಅದನ್ನು ಕಡಿಮೆ ಮಾಡಬೇಕು? ಪ್ಲಾಸ್ಟಿಕ್ದು ಈಗಾಗಲೇ ಹೇಳಿದ್ವಿ, ಅನುಕೂಲತೆಗಳದಾವ, ಅದಕ್ಕೆ ನಾವು ಮಾರು ಹೋಗಿವಿ, ಅದರ ಮೇಲೆ ಅವಲಂಬನೆಯಾಗಿವಿ. ಆ ಅವಲಂಬನೆಯಿಂದ ಸ್ವಲ್ಪ ನಾವೇನಾಗಬೇಕಾಗ್ಯದ, ಹೊರಗೆ ಬರಬೇಕಾಗ್ಯದ. ಕಾರಣ ಪರಿಸರ ಮಾಲಿನ್ಯವನ್ನು ಪ್ಲಾಸ್ಟಿಕ್ ಉಂಟು ಮಾಡ್ಲಿಕ್ಕತ್ತದ. ಎಲ್ಲಿ ನೋಡಿದರಲ್ಲಿ ಪ್ಲಾಸ್ಟಿಕ್ಗಳ ಗುಡ್ಡೆಗಳು ಕಾಣಿಸ್ಲಿಕ್ಕತ್ತವ, ಗುಡ್ಡಗಳೇ ಕಾಣಿಸ್ಲಿಕ್ಕತ್ತವ. ಅದರ ಒಂದು ಮಧ್ಯದಲ್ಲಿ ಪ್ರತಿಯೊಂದು ಜೀವಿ ನರಳಾಡ್ಲಿಕ್ಕತ್ತದ. ಆ ನರಳುವಿಕೆಯಿಂದ ನಾನು ಹೊರಗೆ ಬರಬೇಕಾಗಿತ್ತು ಅಂದ್ರೆ ಪ್ಲಾಸ್ಟಿಕ್ಗಳ ಬಳಕೆಯನ್ನು ನಿಯಂತ್ರಿಸಬೇಕಾಗದ. ಆ ಪ್ಲಾಸ್ಟಿಕ್ ಬಳಕೆಯ ನಿಯಂತ್ರಣದಲ್ಲಿ ಕೆಲವು ಕ್ರಮಗಳು ಯಾವುದು ಅಂತಂದಾಗ, ಒಂದು ಪ್ಲಾಸ್ಟಿಕ್ ಚೀಲಗಳ ಬದಲಾಗಿ ಮೊದಲ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯೂ ಪಾಲಿಸಬೇಕಾದಂತಹ ನಿಯಮ ಅಂತಂದು ತಪ್ಪಲ್ಲ. ಅದು ಏನು ಅಂತಂದ್ರೆ, ಕಿರಾಣಿ ಅಂಗಡಿಗೆ ಹೋಗ್ಬೇಕಾದ್ರೆ ನೀವು ನಿಮ್ಮ ಕೈಯೊಳಗೆ ಒಂದು ಚೀಲ, ಮೊದಲು ಹೆಂಗೆ ತೊಗೊಂಡು ಹೋಗ್ತಿದ್ರಲ್ಲ ಹಿಂದಕಿನ ಮಂದಿ, ಅವಾಗ ಎಷ್ಟು ಚಂದ ಹೆಣಿಕೆ ಚೀಲಗಳು ಇರ್ತಿದ್ವಲ್ಲ, ಅಂತಹ ಒಂದು ಚೀಲವನ್ನು ಕೈಯಾಗಿ ಹಿಡ್ಕೊಂಡು ಹೋಗ್ರಿ. ಹಂಗೆ ಹೋಗಿದ್ದೆ ಆಯ್ತು ಅಂದ್ರೆ ಪ್ಲಾಸ್ಟಿಕ್ ಚೀಲ ತರೋದು ಕಡಿಮೆ ಆಗ್ತದೆ. ಅಂದ್ರೇನಿಲ್ಲ, ಹತ್ತಿ ಮತ್ತು ಸೆಣಬಿನ ಚೀಲಗಳ ಬಳಕೆಯನ್ನು ಮಾಡಬೇಕು ಪ್ಲಾಸ್ಟಿಕ್ ಚೀಲಗಳಿಗೆ ಪರ್ಯಾಯವಾಗಿ. ಇನ್ನು ತ್ಯಾಜ್ಯ ಸಂಗ್ರಹಣೆಯನ್ನು ವಿಭಜನೆ ಮಾಡಬೇಕು. ಪ್ರತಿಯೊಬ್ಬರು ವಸ್ತುಗಳು ತ್ಯಾಜ್ಯವನ್ನು ಪರಿಸರಕ್ಕೆ ಎಸೆತೀವಿ. ಇತ್ತೀಚಿನ ದಿನಗಳಲ್ಲಿ ತ್ಯಾಜ್ಯವನ್ನು ಸಂಗ್ರಹಣೆ ಮಾಡ್ಲಿಕ್ಕೆ ನಮ್ಮ ಒಂದು ಸರ್ಕಾರದ ಯೋಜನೆಗಳದಾವ. ಸರ್ಕಾರವೇ ಅದಕ್ಕೆ ಮುನ್ನೆಚ್ಚರಿಕೆಯನ್ನು ತಗೋತದ. ಆದರೆ ಆ ತ್ಯಾಜ್ಯವನ್ನು ಹಾಕಬೇಕಾದಾಗ ನಾವು ಜೈವಿಕ ವಿಘಟನೆಗೊಳ್ಳುವಂತಹ ತ್ಯಾಜ್ಯ ಅಂದರೆ ಕೊಳೆತು ಹೋಗುವಂತಹ ತ್ಯಾಜ್ಯ ಮತ್ತು ಕೊಳಿಲಾದಂಥ ಪ್ಲಾಸ್ಟಿಕ್ ವಸ್ತುಗಳಿರುವಂತಹ ತ್ಯಾಜ್ಯ ಅಂತೇಳಿ ಅದನ್ನೇನು ಮಾಡಬೇಕು, ವಿಭಜನೆ ಮಾಡಿ ಅದನ್ನು ನಾವು ಪುರಸಭೆಯಿಂದ ಬಂದಂತಹ ಪೌರ ಕಾರ್ಮಿಕರಿಗೆ ಕೊಡಬೇಕು. ನಂತರ ಕಡಿಮೆ ಬಳಕೆ ಮಾಡಬೇಕು. ಪ್ಲಾಸ್ಟಿಕ್ ಬಳಕೆಯಲ್ಲಿ ವಿವೇಚನೆಯನ್ನು ತೋರಿಸಬೇಕು. ಎಲ್ಲಿ ಅನಿವಾರ್ಯವೋ ಅಲ್ಲಿ ಮಾತ್ರ ಪ್ಲಾಸ್ಟಿಕ್ಗಳನ್ನು ಬಳಸಬೇಕು. ಇನ್ನು ಪ್ಲಾಸ್ಟಿಕ್ಗಳನ್ನು ಮರುಚಕ್ರೀಕರಣಕ್ಕೆ ಒಳಪಡಿಸಬೇಕು. ಇನ್ನು ಈ ಪ್ಲಾಸ್ಟಿಕ್ ಬಳಕೆಯ ನಿಯಂತ್ರಣದಲ್ಲಿ 5 ಆರ್ಗಳ ಕುರಿತಾಗಿ ಹೇಳ್ತೀವಿ. ಆ 5 ಆರ್ ಯಾವುದು ಅಂತಂದಾಗ, ಮೊದಲ ಆರು ರೆಡ್ಯೂಸ್ ಅಂದರೆ ಕಡಿಮೆ ಬಳಕೆ ಮಾಡೋದು, ಪ್ಲಾಸ್ಟಿಕ್ ಬಳಕೆಯಲ್ಲಿ ನಿಯಂತ್ರಣವನ್ನು ಇಡುವಂಥದ್ದು. ಎರಡನೇದು ರೀಯೂಸ್, ಮರುಬಳಕೆ ಮಾಡೋದು. ಎರಡನೇ ಆರೇನು ಹೇಳುತ್ತೆ, ಮರುಬಳಕೆ ಮಾಡೋದು. ಒಂದು ಉದ್ದೇಶಕ್ಕಾಗಿ ಬಳಸಿದ ಪ್ಲಾಸ್ಟಿಕ್ಕನ್ನು ಇನ್ನೊಂದು ಉದ್ದೇಶಕ್ಕಾಗಿ ಅದನ್ನು ಬಳಕೆ ಮಾಡಿಕೊಳ್ಳೋದು. ಮೂರನೇದು ರೀಸೈಕಲ್ ಅಂತಂದಾಗ ಮರುಚಕ್ರೀಕರಣಕ್ಕೆ ಬೇರೊಂದು ವಸ್ತುವಿನ ರೂಪಕ್ಕೆ ಪರಿವರ್ತನೆ ಮಾಡಿಕೊಳ್ಳೋದು. ರಿಕವರ್, ಮರಳಿ ಪಡೆ. ರಿಕವರ್ ಮರುಚಕ್ರೀಕರಣದ ನಂತರ ಪ್ಲಾಸ್ಟಿಕ್ಕನ್ನು ಅದನ್ನು ನಾನು ಸ್ವೀಕಾರ ಮಾಡಿ ಅದನ್ನು ಬಳಸ್ಕೊಳ್ಳೋದು. ನಂತರ ರೆಫ್ಯೂಸ್, ಇದು ಎಲ್ಲರೂ ಪರಿಪಾಲಿಸಬೇಕಾದಂತಹ ನಿಯಮ. ರೆಫ್ಯೂಸ್, ಅಂಗಡಿಯವನು ಪ್ಲಾಸ್ಟಿಕ್ ಚೀಲದಲ್ಲಿನೇ ರೇಷನ್ ಹಾಕಿ ಕೊಟ್ಟ ಅಂತಂದ್ರೆ ಅವ್ನಿಗೆ ಹೇಳಬೇಕು, ಬೇಡಪ್ಪ ನಾನು ಚೀಲ ತಂದೀನಿ, ನನ್ನ ಚೀಲದಲ್ಲಿನೇ ರೇಷನ್ ಹಾಕು ಅಂತ. ಈ ರೀತಿ ಪ್ರತಿಯೊಬ್ಬರು ಪ್ಲಾಸ್ಟಿಕ್ ಬಳಕೆಯನ್ನು ನಿರಾಕರಿಸಿದ್ದೇ ಆಯಿತು ಅಂತಂದ್ರೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗ್ತದೆ. ಪ್ಲಾಸ್ಟಿಕ್ ಬಳಕೆ ಕಡಿಮೆಯಾದಾಗ ಪ್ಲಾಸ್ಟಿಕ್ಕಿಂದ ಪರಿಸರದ ಮೇಲೆ ಉಂಟಾಗುವಂತಹ ದುಷ್ಪರಿಣಾಮಗಳು ಕಡಿಮೆ ಆಗ್ತವೆ. ಪ್ರಜ್ಞಾವಂತ ಪ್ರಜೆಗಳಾಗಿ ನಮ್ಮೆಲ್ಲರ ಕರ್ತವ್ಯ ಪ್ಲಾಸ್ಟಿಕ್ಗಳ ಒಂದು ಬಳಕೆಯನ್ನು ನಿಯಂತ್ರಿಸಿ ಪರಿಸರವನ್ನು ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಈ ಒಂದು ನಿಟ್ಟಿನಲ್ಲಿ ನೀವೆಲ್ಲರೂ ನಿಮ್ಮ ಒಂದು ಎಚ್ಚರಿಕೆಯಿಂದ ನಡೆದುಕೊಳ್ತೀರಿ ಅನ್ನುವಂತಹ ಮಾತಿನೊಂದಿಗೆ ಇವತ್ತಿನ ಈ ಒಂದು ಭಾಗವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಈ ಒಂದು ಪಾಠ ಯಾವುದು ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ ಅನ್ನುವಂತಹ ಪಾಠ ಇಲ್ಲಿಗೆ ಮುಕ್ತಾಯ ಆಗುತ್ತಾ. ನಿಮಗೆ ಸೋಮವಾರ ನಗರ ಸಿದ್ದೇಶ್ವರ ಗುಡಿಯವರು, ನಂತರ ಮಂಗಳವಾರ ಹಾಸ್ಟೆಲಲ್ಲಿ, ಬುಧವಾರ ವಿಠಲ್ ಮಂದಿರಲ್ಲಿ ಇದೇ ಅಧ್ಯಾಯದ ಮೇಲೆ ಘಟಕ ಪರೀಕ್ಷೆಯನ್ನು ತೆಗೆದುಕೊಳ್ಳಲಿಕ್ಕಾಗ್ತದೆ. ಎಲ್ಲರೂ ಆ ಒಂದು ಘಟಕ ಪರೀಕ್ಷೆಗೆ ತಯಾರಿಯನ್ನು ಮಾಡ್ಕೊಳ್ತೀರಿ ಅಂತ ಹೇಳ್ತಾ ಈ ಒಂದು ಅವಧಿಯನ್ನು ಇಲ್ಲಿ